ವಿಭೂತಿ ಬುಧವಾರ ಪ್ರವಾದಿ ಯೋವೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಹೀಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು 10 ಗೋಳಾಡಿ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೇರಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ, ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನ ನೊಂದುಕೊಳ್ಳುವಂತವರು. ಒಂದು ವೇಳೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ನಿಮ್ಮ ದೇವರಾದ ಅವರಿಗೆ ಅರ್ಪಿಸಲು ಬೇಕಾದ ನೈವೇದ್ಯಗಳನ್ನು ಧಾರಾಳವಾಗಿ ಅನುಗ್ರಹಿಸಬಹುದು. ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬೂದಿರಿ, ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ, ಜನರನ್ನು ಒಟ್ಟುಗೂಡಿಸಿರಿ, ಸಭೆಯನ್ನು ಏರ್ಪಡಿಸಿರಿ, ವೃದ್ಧರನ್ನು, ಮಕ್ಕಳನ್ನು, ಮೊಲೆಗೂಸುಗಳನ್ನು ಕರೆತನ್ನಿರಿ. ವಧೂವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಸರ್ವೇಶ್ವರ ಸ್ವಾಮಿಯ ಪರಿಚಾರಕರಾದ ಯಾಜಕರು ದೇವಾಲಯದ ದ್ವಾರ ಮಂಟಪಕ್ಕೂ ಬಲಿಪೀಠಕ್ಕೂ ನಡುವೆ ಶೋಕತಪ್ತರಾಗಿ ಹೀಗೆಂದು ಪ್ರಾರ್ಥಿಸಲಿ. ಕರುಣೆ ತೋರು ಏ ಸರ್ವೇಶ್ವರ, ನಿನ್ನ ಪ್ರಜೆಗೆ ನಿಂದೆಯಾಗದಿರಲಿ, ನಿನ್ನ ಸ್ವಂತ ಜನತೆಗೆ ಗುರಿಯಾಗದಿರಲಿ. ಅವರು ಅನ್ಯರ ತಾತ್ಸಾರಕ್ಕೆ, ನಿಮ್ಮ ದೇವನೆಲ್ಲಿ ಎಂಬ ಪರಕೀಯರ ಹೀಯಾಳಿಕೆಗೆ ಆಗ ಸರ್ವೇಶ್ವರ ತಮ್ಮ ದೇಶದ ಮೇಲೆ ಅಭಿಮಾನಗೊಂಡು ತಮ್ಮ ಜನರಿಗೆ ಕರುಣೆ ತೋರಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೃಪಾಳು ದೇವಾ, ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಕೃಪಾಳು ದೇವಾ, ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಕೃಪಾಳು ದೇವಾ, ಕರುಣಿಸೆನ್ನನ್ನು, ಕರುಣಾನಿಧಿ ಅಳಿಸೆನ್ನ ದೋಷವನು, ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನ್ನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಕೃಪಾಳು ದೇವಾ, ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡೀ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಗೆ ಕೆಟ್ಟದುದನ್ನೇ ಮಾಡಿದೆ. ಕೃಪಾಳು ದೇವಾ, ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಶುದ್ಧ ಹೃದಯವನ್ನು ದೇವಾ, ನಿರ್ಮಿಸು,
ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವಾ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನು ನನ್ನಿಂದ. ಕೃಪಾಳು ದೇವಾ ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದಿನ್ನ ಬಾಯಿ ನಿನ್ನ ನುಡಿಗಳನ್ನು. ಕೃಪಾಳು ದೇವಾ ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಕೃಪಾಳು ದೇವಾ ಕರುಣಿಸು ಎನ್ನನ್ನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಎರಡನೆಯ ವಾಚನ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು. ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾರೆ. ಅವರೊಡನೆ ಸಂಧಾನ ಮಾಡಿಕೊಳ್ಳಿರೆಂದು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಪಾಪವನ್ನೇ ಹರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ದೇವರೊಡನೆ ದುಡಿಯುತ್ತಿರುವ ನಾವು ನಿಮ್ಮಲ್ಲಿ ವಿಜ್ಞಾಪಿಸುವುದೇನೆಂದರೆ, ದೇವರಿಂದ ನೀವು ಪಡೆದ ವರಪ್ರಸಾದಗಳನ್ನು ವ್ಯರ್ಥ ಮಾಡಬೇಡಿ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನಾಲಿಸಿದೆನು, ಉದ್ಧಾರ ದಿನದಂದು ನಿನಗೆ ನೆರವಾಗುವೆನು ಎಂದಿದ್ದಾರೆ ದೇವರು. ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ಉದ್ಧಾರದ ಸುದಿನ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿ ಪಡೆಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ತಾಯಿನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿತಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತೆಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು,
ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ. ಜನರ ಕಣ್ಣಿಗೆ ತಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿತಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ, ತಲೆ ಬಾಚಿಕೋ. ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ, ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆಲ್ಲ ಪ್ರತಿಫಲ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮನುಜ, ನೀನು ಮಣ್ಣು, ಮರಳಿ ಮಣ್ಣಿಗೆ ಹೋಗುವೆಯೆಂದು ಎಂದೂ ಮರೆಯದಿರು. ಬೈಬಲ್ ಗ್ರಂಥದ ಈ ದೈವೋಕ್ತಿ ದಿನಂಪ್ರತಿ ನಮ್ಮ ಮನಸ್ಸಿನಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಸತ್ತರೂ ಈ ನಮ್ಮ ನಶ್ವರ ದೇಹ ಹಾಗೂ ಜೀವ ಶಾಶ್ವತ. ಮಣ್ಣಿನಿಂದ ಎನ್ನ ದೇಹವ ರೂಪಿಸಿ ನಿನ್ನ ಉಸಿರ ಎನ್ನೊಳೂದಿ ಜೀವ ಕೊಟ್ಟ ದೇವನೇ, ಮಣ್ಣ ಸೇರಿ ನಾಶವಾಗ ಬಿಡದೆಯನ್ನ ಎಬ್ಬಿಸೆನ್ನ ಕೊನೆಯ ದಿನದಿ ಸಭ್ಯರೊಡನೆ ಸೇರಿಸೋ. ಮಣ್ಣಿನಿಂದ ಎನ್ನ ದೇಹವ ರೂಪಿಸಿ ನಿನ್ನ ಉಸಿರ ಎನ್ನೊಳೂದಿ ಜೀವ ಕೊಟ್ಟ ದೇವನೇ. ಎನ್ನ ಆತ್ಮ ನಿನ್ನ ಸನಿಹ ಸೇರ ಬಯಸಿದೆ, ಎನ್ನ ಆತ್ಮ ನಿನ್ನ ಸನಿಹ ಸೇರ ಬಯಸಿದೆ. ಜೀವದಾತ ಎನ್ನ ನಾಥ, ಜೀವದಾತ ಎನ್ನ ನಾಥ, ನೀಡು ನಿನ್ನ ದಿವ್ಯ ದರ್ಶನ, ನೀಡು ನಿನ್ನ ದಿವ್ಯ ದರ್ಶನ. ಮಣ್ಣಿನಿಂದ ಎನ್ನ ದೇಹವ ರೂಪಿಸಿ ನಿನ್ನ ಉಸಿರ ಎನ್ನೊಳೂದಿ ಜೀವ ಕೊಟ್ಟ ದೇವನೇ. ಗತಿಸಿ ಹೋದ ದೈವಾಧೀನ ಬಂಧು ಮಿತ್ರರ, ಗತಿಸಿ ಹೋದ ದೈವಾಧೀನ ಬಂಧು ಮಿತ್ರರ, ಆತ್ಮಶುದ್ಧಿ ಗೈದು ಸ್ವಾಮಿ, ಆತ್ಮಶುದ್ಧಿ ಗೈದು ಸ್ವಾಮಿ, ಸೇರ ಮಾಡು ನಿನ್ನ ಸನಿಹಕ್ಕೆ, ಸೇರ ಮಾಡು ನಿನ್ನ ಸನಿಹಕ್ಕೆ. ಮಣ್ಣಿನಿಂದ ಎನ್ನ ದೇಹವ ರೂಪಿಸಿ ನಿನ್ನ ಉಸಿರ ಎನ್ನೊಳೂದಿ ಜೀವ ಕೊಟ್ಟ ದೇವನೇ. ಮಣ್ಣ ಸೇರಿ ನಾಶವಾಗ ಬಿಡದೆಯನ್ನ ಎಬ್ಬಿಸೆನ್ನ ಕೊನೆಯ ದಿನದಿ ಸಭ್ಯರೊಡನೆ ಸೇರಿಸೋ. ಮಣ್ಣಿನಿಂದ ಎನ್ನ ದೇಹವ ರೂಪಿಸಿ ನಿನ್ನ ಉಸಿರ ಎನ್ನೊಳೂದಿ ಜೀವ ಕೊಟ್ಟ ದೇವನೇ, ಜೀವ ಕೊಟ್ಟ ದೇವನೇ.
ಜೀವ ಕೊಟ್ಟ ದೇವನೇ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಪಾಪದೋಷ ಹೃದಯದಿಂದ ಮರುಗುವ, ಬೇಗ ನಮ್ಮ ದೇವರೆಡೆಗೆ ಸಾಗುವ. ಪಾಪದೋಷ ಹೃದಯದಿಂದ ಮರುಗುವ, ಬೇಗ ನಮ್ಮ ದೇವರೆಡೆಗೆ ಸಾಗುವ. ದಯಾವಂತ ಕರುಣಶೀಲ ದೇವರು, ಪಾಪದೋಷ ನಮಗೆ ಕ್ಷಮಿಸಿ ಬಿಡುವರು. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಸುಳ್ಳು ಬೇಡ ಸತ್ಯ ಆದಿ ಹುಡುಕುವ, ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ. ಸುಳ್ಳು ಬೇಡ ಸತ್ಯ ಹಾದಿ ಹುಡುಕುವ, ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ. ಕತ್ತ ದೇವ ನಮ್ಮ ಕೂಡ ಇರುವರು, ದಿವ್ಯ
ಕೃಪೆಯ ನಮ್ಮ ಮೇಲೆ ಸುರಿವರು. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಮರಳಿ ಮಣ್ಣಿಗೆ ಸೇರುವೆ, ಮರೆಯದಿರು ಮನವೇ. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಶಾಶ್ವತವಲ್ಲ ಈ ಲೋಕ, ಕಾದಿದೆ ನಿನಗೆ ಪರಲೋಕ. ಶಾಶ್ವತವಲ್ಲ ಈ ಲೋಕ, ಕಾದಿದೆ ನಿನಗೆ ಪರಲೋಕ. ಪಾಪವ ತೊರೆದ ಜೀವನ ತರುವುದು ನೂರ್ಮಡಿ ಸಂಭಾವನಾ. ಪಾಪವ ತೊರೆದ ಜೀವನ ತರುವುದು ನೂರ್ಮಡಿ ಸಂಭಾವನಾ. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಬಾಳಲ್ಲಿ ಪ್ರೀತಿಯು ಇರಲಿ ನಿನ್ನಲ್ಲಿ. ದ್ವೇಷವು ಬೇಡ ಬಾಳಲ್ಲಿ, ಪ್ರೀತಿಯು ಇರಲಿ ನಿನ್ನಲ್ಲಿ. ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ. ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ. ಮನುಜ ನೀನು ಮಣ್ಣು,
ಮಣ್ಣಿಂದ ಬಂದ ನೀನು ಮನುಜ ನೀನು ಮಣ್ಣು ಮಣ್ಣಿಂದ ಬಂದ ನೀನು ಮರಳಿ ಮಣ್ಣಿಗೆ ಸೇರುವೆ ಮರೆಯದಿರು ಮನವೇ ಮನುಜ ನೀನು ಮಣ್ಣು ಮಣ್ಣಿಂದ ಬಂದ ನೀನು ಮಣ್ಣಿಂದ ಬಂದ ನೀನು ಮಣ್ಣಿಂದ ಬಂದ ನೀನು